ನಿಮ್ಮ ದುಡ್ಡನ್ನ ಸೇಫಾಗಿ ಡಬಲ್ ಮಾಡಕ್ಕೆ ಒಂದು ಒಳ್ಳೆ ದಾರಿ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಪೋಸ್ಟ್ ಆಫೀಸ್ನ ಒಂದು ಸೂಪರ್ ಸ್ಕೀಮ್ ಬಗ್ಗೆ ಇವತ್ತು ಮಾತಾಡೋಣ. ಅದೇ ಕಿಸಾನ್ ವಿಕಾಸ್ ಪತ್ರ ಅಥವಾ ಕೆವಿಪಿ. ನೋಡಿ, ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಎಲ್ಲರ ತಲೆಯಲ್ಲೂ ಬರೋ ಒಂದೇ ಪ್ರಶ್ನೆ, ನಮ್ಮ ದುಡ್ಡನ್ನ ಸೇಫಾಗಿ ಡಬಲ್ ಮಾಡೋದು ಹೇಗೆ, ಸರಿತಾನೆ? ಅದೇ ಪ್ರಶ್ನೆಗೆ ಪೋಸ್ಟ್ ಆಫೀಸ್ನ ಒಂದು ಸ್ಕೀಮ್ ಉತ್ತರ ಕೊಡಬಹುದು. ಅದೇ ಈ ಕಿಸಾನ್ ವಿಕಾಸ್ ಪತ್ರ. ಹೌದು, ಇದನ್ನ ದುಡ್ಡು ಡಬಲ್ ಮಾಡುವ ಸ್ಕೀಮ್ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಇದ್ರಲ್ಲಿ ಹಾಕಿದ ದುಡ್ಡು ಒಂದು ನಿರ್ದಿಷ್ಟ ಟೈಮಲ್ಲಿ ಡಬಲ್ ಆಗುತ್ತೆ. ಸರಿ, ಹಾಗಾದ್ರೆ ಈ ದುಡ್ಡು ಡಬಲ್ ಮಾಡುವ ಸ್ಕೀಮ್ ಅಂದ್ರೆ ನಿಜವಾಗ್ಲೂ ಏನದು? ಬನ್ನಿ ಅದ್ರ ಡೀಟೇಲ್ಸ್ ಈಗ ನೋಡೋಣ. ಕೆವಿಪಿ ಅಂದ್ರೆ ಕಿಸಾನ್ ವಿಕಾಸ್ ಪತ್ರ. ಇದೊಂದು ಸಣ್ಣ ಉಳಿತಾಯ ಯೋಜನೆ. ಯಾರ್ ಕೊಡ್ತಾರೆ? ನಮ್ಮ ಇಂಡಿಯಾ ಪೋಸ್ಟ್. ಇದ್ರ ವಿಶೇಷತೆ ಅಂದ್ರೆ ಇದು ಸಂಪೂರ್ಣವಾಗಿ ಗವರ್ನ್ಮೆಂಟ್ ಬ್ಯಾಕ್ಡ್, ಅಂದ್ರೆ ಸರ್ಕಾರದ ಗ್ಯಾರಂಟಿ ಇದೆ. ಪ್ಲಸ್ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನೋದು ನೆನ್ಪಿರ್ಲಿ. ಇದರ ಹಿಸ್ಟ್ರಿ ನೋಡಿದ್ರೆ ಇದನ್ನ 1988ರಲ್ಲಿ ಶುರು ಮಾಡಿದ್ದು. ಆಗ ಇದು ಮುಖ್ಯವಾಗಿ ರೈತರಿಗಾಗಿ ಮಾತ್ರ ಇತ್ತು. ಆದ್ರೆ ಇವತ್ತು ಹಾಗಲ್ಲ. ಈಗ 10 ವರ್ಷ ದಾಟಿದ ಯಾವುದೇ ಭಾರತೀಯ ಪ್ರಜೆ ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು. ಸರಿ, ಈಗ ಈ ಸ್ಕೀಮ್ನ ಅಸಲಿ ವಿಷಯಕ್ಕೆ ಬರೋಣ. ಅಂದ್ರೆ ಇದರ ಪ್ರಮುಖ ಫೀಚರ್ಸ್ ಏನು, ಮತ್ತೆ ಇದು ದುಡ್ಡನ್ನ ಹೇಗೆ ಡಬಲ್ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೆಚುರಿಟಿ ಪೀರಿಯಡ್ 115 ತಿಂಗಳು. ಅಂದ್ರೆ ಹಾಕಿದ ದುಡ್ಡು ಡಬಲ್ ಆಗೋಕೆ ಒಟ್ಟು 9 ವರ್ಷ 5 ತಿಂಗಳು ಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವತ್ತು 1 ಲಕ್ಷ ರೂಪಾಯಿ ಹಾಕಿದ್ರೆ 115 ತಿಂಗಳಾದ್ಮೇಲೆ ಅದು 2 ಲಕ್ಷ ಆಗಿರುತ್ತೆ. ಈಗ ಬರೋಣ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಅನ್ಸೋ ವಿಷಯಕ್ಕೆ, ಬಡ್ಡಿ ದರ. ಇದರಲ್ಲಿ ವಾರ್ಷಿಕ 7.5% ಫಿಕ್ಸ್ಡ್ ಇಂಟ್ರೆಸ್ಟ್ ಸಿಗುತ್ತೆ. ಅಷ್ಟೇ ಅಲ್ಲ, ಇದು ಕಾಂಪೌಂಡ್ ಇಂಟ್ರೆಸ್ಟ್, ಅದು ಕೂಡ ವಾರ್ಷಿಕವಾಗಿ. ಅಂದ್ರೆ ಪ್ರತಿ ವರ್ಷ ಬಡ್ಡಿ ಮೇಲೆ ಬಡ್ಡಿ ಸೇರ್ತಾ ಹೋಗುತ್ತೆ. ಇದರಿಂದ ದುಡ್ಡು ಬೇಗ ಬೆಳೆಯುತ್ತೆ. ಸರಿ, ಈಗ ಈ ಸ್ಕೀಮ್ನ ಪ್ರಮುಖ ಅಂಕಿಅಂಶಗಳನ್ನ ಒಂದೇ ಕಡೆ ನೋಡೋಣ. ಮೆಚುರಿಟಿ ಪೀರಿಯಡ್ 115 ತಿಂಗಳು, ವಾರ್ಷಿಕ ಬಡ್ಡಿ 7.5%, ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬರೀ 1000 ರೂಪಾಯಿ. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ಗೆ ಲಿಮಿಟೇ ಇಲ್ಲ. ಜಾಸ್ತಿ ದುಡ್ಡು ಹಾಕೋರಿಗೆ ಇದೊಂದು ಒಳ್ಳೆ ಅವಕಾಶ. ನೆನಪಿಡಿ, ಇದರಲ್ಲಿ ಇನ್ವೆಸ್ಟ್ ಮಾಡೋದು ಒಂದೇ ಸಲ, ಅಂದ್ರೆ ಲಂಸಮಾಗಿ. ಸರೇ, ಹಾಗಾದ್ರೆ ಈ ಸ್ಕೀಮ್ನ ಲಾಭ ಯಾರ್ಯಾರಿಗೆ ಸಿಗುತ್ತೆ, ಯಾರು ಇನ್ವೆಸ್ಟ್ ಮಾಡ್ಬೋದು? ಇದ್ರ ರೂಲ್ಸ್ ತುಂಬಾ ಸಿಂಪಲ್. ಮೊದಲನೇದಾಗಿ 10 ವರ್ಷ ಮೇಲ್ಪಟ್ಟ ಯಾವುದೇ ಭಾರತೀಯ ಪ್ರಜೆ ಇದರಲ್ಲಿ ಅಕೌಂಟ್ ಓಪನ್ ಮಾಡಬಹುದು. ಇನ್ನು ಚಿಕ್ಕ ಮಕ್ಕಳಿದ್ರೆ, ಅಂದ್ರೆ ಅಪ್ರಾಪ್ತರಾಗಿದ್ರೆ, ಅವರ ಹೆಸರಿನಲ್ಲಿ ಪೋಷಕರು ಖಾತೆ ತೆರೀಬಹುದು. ಇಲ್ಲಿ ಒಂದು ಮುಖ್ಯವಾದ ಕಂಡೀಷನ್ ಇದೆ, ಅದನ್ನ ನೆನ್ಪಿಟ್ಕೋಬೇಕು. ನಿಮ್ ಇನ್ವೆಸ್ಟ್ಮೆಂಟ್ 10,000 ರೂಪಾಯಿಗಿಂತ ಜಾಸ್ತಿ ಇದ್ರೆ ನಿಮ್ಮ ಆದಾಯದ ಮೂಲವನ್ನ ನೀವು ತೋರಿಸ್ಬೇಕಾಗತ್ತೆ. ಸರಿ, ಈಗ ಪ್ರತಿಯೊಬ್ಬ ಇನ್ವೆಸ್ಟರ್ ಕೂಡ ಕಡ್ಡಾಯವಾಗಿ ತಿಳ್ಕೋಬೇಕಾದ ಒಂದು ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ. ಅದು ಟ್ಯಾಕ್ಸ್ ರೂಲ್ಸ್. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಬರೋ ಪ್ರಶ್ನೆ ಏನು? ಟ್ಯಾಕ್ಸ್ ಬೆನಿಫಿಟ್ಸ್ ಇದ್ಯಾ ಅಂತ. ಸೊ ಈ ಸ್ಕೀಮಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ ಇದ್ಯಾ? ಉತ್ತರ ತುಂಬಾ ಸ್ಟ್ರೇಟ್ ಫಾರ್ವರ್ಡ್, ಇಲ್ಲ. ಬೇರೆ ಕೆಲವು ಸೇವಿಂಗ್ ಸ್ಕೀಮ್ಸ್ಗಳಲ್ಲಿ ಸಿಗೋ ಹಾಗೆ ಕೆವಿಪಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ನ ಸೆಕ್ಷನ್ 80C ಕೆಳಗೆ ನಿಮ್ಗೆ ಯಾವುದೇ ಟ್ಯಾಕ್ಸ್ ಡಿಡಕ್ಷನ್ ಸಿಗೋದಿಲ್ಲ. ಅದು ಮಾತ್ರ ಅಲ್ಲ, ಗಮನಿಸಿ, ಈ ಸ್ಕೀಮ್ನಿಂದ ಬರೋ ಇಂಟ್ರೆಸ್ಟ್ ಅಂದರೆ ಬಡ್ಡಿ ಸಂಪೂರ್ಣವಾಗಿ ಟ್ಯಾಕ್ಸಬಲ್. ಅಂದ್ರೆ ಪ್ರತಿ ವರ್ಷ ಬರೋ ಬಡ್ಡಿ ಮೇಲೆ 10% TDS ಕಟ್ ಆಗುತ್ತೆ. TDS ಅಂದ್ರೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ಸೊ ನಿಮ್ ಕೈಗೆ ಬರೋ ರಿಟರ್ನ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸರಿ, ಈಗ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಇದ್ರ ಪ್ಲಸ್ ಪಾಯಿಂಟ್ಸ್ ಏನು, ಮೈನಸ್ ಪಾಯಿಂಟ್ಸ್ ಏನು ಅಂತ ಒಂದು ಫೈನಲ್ ಅನಾಲಿಸಿಸ್ ಮಾಡೋಣ ಬನ್ನಿ. ಸೊ ಫೈನಲ್ ಆಗಿ ಇದನ್ ಹೇಗೆ ನೋಡ್ಬೋದು? ನೋಡಿ, ಒಂದ್ ಕಡೆ ಗ್ಯಾರಂಟಿ ರಿಟರ್ನ್ಸ್ ಇದೆ, ಸರ್ಕಾರದ ಬೆಂಬಲ ಇರೋದ್ರಿಂದ ಸೇಫ್ಟಿ ಇದೆ, ಮತ್ತೆ ದುಡ್ಡು ಡಬಲ್ ಆಗೇ ಆಗುತ್ತೆ ಅನ್ನೋ ಭರವಸೆ ಇದೆ. ಆದ್ರೆ ಇನ್ನೊಂದ್ ಕಡೆ ಲಾಕ್ ಇನ್ ಪೀರಿಯಡ್ ತುಂಬಾ ಜಾಸ್ತಿ, ಸೆಕ್ಷನ್ 80C ಟ್ಯಾಕ್ಸ್ ಬೆನಿಫಿಟ್ ಇಲ್ಲ, ಮತ್ತೆ ಬರೋ ಇಂಟ್ರೆಸ್ಟ್ ಕೂಡ ಟ್ಯಾಕ್ಸಬಲ್. ಹಾಗಾದ್ರೆ ಫೈನಲ್ ಕ್ವೆಶ್ಚನ್, ಈ ಸ್ಕೀಮ್ ಯಾರಿಗೆ ಸೂಟ್ ಆಗುತ್ತೆ? ನೋಡಿ, ಯಾರಿಗೆ ರಿಸ್ಕ್ ಬೇಡ, ಗ್ಯಾರಂಟಿ ರಿಟರ್ನ್ಸ್ ಬೇಕು, ಸೇಫ್ಟಿ ಮುಖ್ಯ ಅನ್ಸುತ್ತೋ, ಮತ್ತೆ ಲಾಂಗ್ ಟರ್ಮ್ ಲಾಕ್ ಇನ್ ಹಾಗೂ ಟ್ಯಾಕ್ಸ್ ಕಟ್ಟೋಕೆ ಓಕೆ ಅನ್ನೋರಿಗೆ ಇದೊಂದು ಒಳ್ಳೆ ಆಯ್ಕೆ ಆಗಬಹುದು. ಸೊ ಪ್ರತಿಯೊಬ್ಬರು ತಮ್ಮ ಇನ್ವೆಸ್ಟ್ಮೆಂಟ್ ಗೋಲ್ಸ್ಗಳನ್ನ ನೋಡ್ಕೊಂಡು ಈ ಬಗ್ಗೆ ನಿರ್ಧಾರ ತಗೋಬೇಕಾಗುತ್ತೆ.